ಹತ್ರ 90 ಡೇಸ್ ಇದೆ ಮಕ್ಕಳ. ಈ 90 ಡೇಸ್ ನಲ್ಲಿ ಎಷ್ಟು ಸ್ಕೋರ್ ಮಾಡಕ್ಕೆ ಚಾನ್ಸ್ ಇದೆ ಅಂದ್ರೆ 20% ಓದಿ 90% ಮಾರ್ಕ್ಸ್ ಹೇಗ್ ಬರೋದು ಅಂತ ಹೇಳ್ತಾ ಇದ್ದೀನಿ. ಎಲ್ಲೂ ನಿಮ್ಗೆ ಸಿಗೋದಿಲ್ಲ. ನಲ್ಲಿ ಲೈಟ್ ಅನ್ನೋ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್, ಹೌದಾ? ನೆಕ್ಸ್ಟ್ ಕೆಮಿಸ್ಟ್ರಿಗೆ ಬಂದ್ರೆ ಕೆಮಿಕಲ್ ಕಾಂಪೌಂಡ್ಸ್ ಮತ್ತೆ ಕಾರ್ಬನ್ ಬಾಂಡಿಂಗ್, ಅದು ತುಂಬಾ ಇಂಪಾರ್ಟೆಂಟ್. ಬಯಾಲಜಿನಲ್ಲಿ ರಿಪ್ರೊಡಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಹೈ ವೇಟೇಜ್ ಚಾಪ್ಟರ್ಸ್ನ ಫಸ್ಟ್ ನೀವೆಲ್ಲರೂ ಏನು ಮಾಡ್ತೀರಾ, ಫೋಕಸ್ ಮಾಡ್ತೀರಾ. ನಿಮ್ಮ SSLC 10th ಸ್ಟ್ಯಾಂಡರ್ಡಿನ ಫೈನಲ್ ಎಕ್ಸಾಮ್ಸ್ಗೆ ಎಷ್ಟು ದಿನ ಇದೆ ಅಂತ ಅನ್ಕೊಳ್ತಾ ಇದ್ದೀರಾ? ಡಿಸೆಂಬರ್ ಆಲ್ರೆಡಿ ಬಂದ್ಬಿಟ್ಟಿದೆ. ಕಮ್ ಬ್ಯಾಕ್ ಬೇಕಾ ಬೇಡವಾ? ಕಮ್ ಬ್ಯಾಕ್ ಬೇಕು. 100% ನಾವು ಸ್ಕೋರ್ ಮಾಡ್ತೀವಿ ಸರ್ ಅಂತ ಅನ್ಕೊಳ್ತಾ ಇದ್ದೀರಾ? ಇನ್ನೂ ಅನ್ಕೊಂಡಿಲ್ಲ ಅಂದರೆ ನಾವು ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್. ನೋಡಿ ಮಕ್ಕಳ, ನೀವೆಲ್ಲರೂ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರು 100% ಸ್ಕೋರ್ ಮಾಡುವಂತಹ ಸಿನಾರಿಯೋ ಇರುತ್ತೆ. ಇನ್ಫ್ಯಾಕ್ಟ್ ಸರ್, ಬಿ ರಿಯಲಿಸ್ಟಿಕ್ ಸರ್, ನಾವು ಒಂದು ಪ್ರಾಪರ್ ಆದಂಥ ಮಾರ್ಕ್ ಎಷ್ಟು ತೆಗಿಬಹುದು ಇವತ್ತಿಂದ ಶುರು ಮಾಡ್ತೀವಿ ಅಂತ ಅಂದರೆ ಟ್ರಸ್ಟ್ ಮೀ, ಇವತ್ತಿಂದ ಶುರು ಮಾಡಿದ್ರು ದ ಡೇ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ನಿಮ್ಮ ಹತ್ರ 90 ಡೇಸ್ ಇದೆ ಮಕ್ಕಳ. ಈ 90 ಡೇಸ್ನಲ್ಲಿ ಎಷ್ಟು ಸ್ಕೋರ್ ಮಾಡೋಕ್ಕೆ ಚಾನ್ಸ್ ಇದೆ ಅಂದರೆ ಟ್ರಸ್ಟ್ ಮೀ, ಪ್ರತಿಯೊಂದು ಸಬ್ಜೆಕ್ಟ್ನಲ್ಲೂ ಮಿನಿಮಮ್ 90% ಮಾರ್ಕ್ಸ್ ಬರೋದು 100% ಗ್ಯಾರಂಟಿ. ಯಾಕಂದ್ರೆ ನಿಮಗೋಸ್ಕರ ತಂದಿದ್ದೀನಿ 90 ಡೇಸ್ ಸ್ಟ್ರಾಟಜಿ ಫಾರ್ SSLC 2026. ಓಕೆ, ಸೊ ಇಲ್ಲಿ ನಾನು ಹೇಳುವಂತಹ ಸ್ಟ್ರಾಟಜೀಸ್ನ ನೀವು ಫಾಲೋ ಮಾಡಿದ್ರಿ ಅಂದರೆ ಈ ಒಂದು ಸೀಕ್ರೆಟ್ ಟಿಪ್ಸ್, ದ ಮೋಸ್ಟ್ ಕ್ರೂಷಿಯಲ್ ಸ್ಟ್ರಾಟಜಿ ನಿಮಗೆ ಯಾರು ಹೇಳಿರೋದಿಲ್ಲ. ನೀವಿದನ್ನು ಫಾಲೋ ಮಾಡಿದ್ರಿ ಅಂದರೆ ಕನ್ಸಿಸ್ಟೆಂಟ್ ಆಗಿ ಇವತ್ತಿಂದ ಎಕ್ಸಾಮ್ ಹಿಂದಿನ ದಿನದವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದರೆ ಟ್ರಸ್ಟ್ ಮೀ, there is no one to stop you. ನೀವೆಲ್ಲರೂ ಅನ್ಸ್ಟಾಪಬಲ್ ಆಗಿರ್ತೀರಾ. ಸೊ ಇನ್ನ ಜಾಸ್ತಿ ತಡ ಮಾಡೋದು ಬೇಡ. ಲೆಟ್ಸ್ ಗೆಟ್ ಇನ್ ಟು ದ ಪಾಯಿಂಟ್, ಸ್ಟ್ರೇಟ್ ಇನ್ ಟು ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ನೀವು ಇನ್ನ ಉಳಿದಿರುವಂತಹ 90 ಡೇಸಲ್ಲಿ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ರೀತಿ ಪ್ರಿಪೇರ್ ಆದರೆ 100% 90% ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಇದನ್ನ ತಪ್ಪದೆ ಎಲ್ಲರೂ ಫಾಲೋ ಮಾಡಬೇಕು. ಬಿಕಾಸ್ ಬಿಟ್ಟಿಯ 90 ಮಾರ್ಕ್ಸ್ ಬರುತ್ತೆ ಅಂದರೆ ವೈ ಡೋಂಟ್ ಯು ವಾಂಟ್ ಟು ಅಕ್ಸೆಪ್ಟ್ ಇಟ್? ಮಾಡಬೇಕಲ್ಲ. ಅಫ್ಕೋರ್ಸ್ ಅದು ಬಿಟ್ಟಿ ಅಲ್ಲ, ನಿಮ್ಮ ಶ್ರಮ ಮಕ್ಕಳೇ, ಅದು 100% ಪಾಸಿಬಲ್. ನೋಡಿ, ಮತ್ತೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಆಗಿರುವ ವಿಷಯಗಳನ್ನ ಒಂದು ಕಡೆ ನೆನಪಿಟ್ಕೊಳ್ಳಿ, ಅಂದ್ರೆ ಇದನ್ನು ಫಾಲೋ ಮಾಡ್ತಾ ಹೋಗಬೇಕು. ಸೊ ರಿಯಾಲಿಟಿ ಚೆಕ್, ನಮ್ಗೆಲ್ಲರಿಗೂ ಗೊತ್ತಿದೆ, ಇನ್ನಿರೋದು 3 ತಿಂಗಳು ಮಾತ್ರ, ರೈಟ್? ಕೇವಲ ನಿಮಗಿರೋದು 3 ತಿಂಗಳು ಅಷ್ಟೇ ಇದೆ. ಈ 3 ತಿಂಗಳಿನಲ್ಲಿ ಅಷ್ಟೇ ಟೈಮ್ ಇದೆಯಲ್ಲ ಅಂತ ಚಿಂತೆ ಮಾಡ್ತಾ ಕೂತ್ರೆ ಇರುವಂತಹ ಟೈಮ್ ಕೂಡ ನಮ್ಮ ಹತ್ರ ಹೊರಟೋಗುತ್ತೆ. ಸೊ ಏನು ಮಾಡಬೇಕು, ನಿಮ್ಮ ಹತ್ರ 80% ಮಾಸ್ಟರ್ ಸ್ಟ್ರಾಟಜಿ ಇರಬೇಕು. ಓಕೆ, ಆ್ಯಂಡ್ ಡೈಲಿ ಕನ್ಸಿಸ್ಟೆಂಟ್ ಆಗಿ ನೀವು ಓದ್ತಾ ಇದ್ದೀರಾ ಅಂದರೆ ಇವಾಗ ಸರಾಸರಿ 80% ನೀವು ಅರ್ಥ ಮಾಡ್ಕೊಳ್ಳಿ ಸಾಕು, ಆಯ್ತಾ? 80% ಅಷ್ಟು ಅರ್ಥ ಮಾಡ್ಕೊಂಡ್ರೆ ಟ್ರಸ್ಟ್ ಮೀ 90% ಬರುತ್ತೆ. ಇದೇನು ಸರ್ ಮ್ಯಾಜಿಕ್ ಮಾಡ್ತಿದ್ದೀರಾ? 80% ಅಷ್ಟೇ ನಾವು ಓದಿದ್ರೆ 90% ಯಾವ ರೀತಿ ಬರುತ್ತೆ? ಎಸ್, ಇದಕ್ಕೆ ಆನ್ಸರ್ ಕೊಡ್ತಾ ಇದ್ದೀನಿ. ಇದು ನಿಜ. 80% ಅಷ್ಟೇ ಓದಬೇಕಾಗಿರೋದು ನೀವು. ಬಿಕಾಸ್ ಫುಲ್ಲು ಟೈಮ್ ಇಲ್ಲ ನಮ್ಮ ಹತ್ರ. 80% ಓದಿ 90% ಮಾರ್ಕ್ಸ್ ಹೇಗೆ ಬರೋದು ಅಂತ ಹೇಳ್ತಾ ಇದ್ದೀನಿ. ಎಲ್ಲೂ ನಿಮಗೆ ಸಿಗೋದಿಲ್ಲ. ದಿಸ್ ಸ್ಟ್ರಾಟಜೀಸ್ ಬೇಸಿಕಲಿ ನಮ್ಮ SSLC ಸ್ಟೂಡೆಂಟ್ಸ್ ಅಂತಾನೆ ಮಾಡಿರುವಂತಹ ವಿಡಿಯೋ, ಆಯ್ತಾ? ಸೊ ನಿಮ್ಗೆ ಏನ್ ಬೇಕಪ್ಪ ಅಂದ್ರೆ ಆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದ್ತಾ ಹೋಗ್ಬೇಕು. ಆ ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು. ವಿತ್ ದ ಕನ್ಸಿಸ್ಟೆನ್ಸಿ ಪೂರ್ಣ ಹಿಡಿತ ಅನ್ನೋದು ಬರುತ್ತೆ. ದ ಕಂಪ್ಲೀಟ್ ಸ್ಟ್ರೆಂತ್ ವಾಟ್ ಯು ಆರ್ ಸಪೋಸ್ ಟು ಹ್ಯಾವ್ ಇಟ್ ನಿಮಗೆ ಬರುತ್ತೆ ಮಕ್ಕಳ. ಓಕೆ, ಸೊ ಏನದು, ವಾಟ್ ಇಸ್ ದ ಸ್ಟ್ರಾಟಜಿ? ವೆರಿ ಸಿಂಪಲ್. ನೀವಿವಾಗ ಸ್ಮಾರ್ಟ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡೋ ಟೈಮ್ ಇಲ್ಲ ಇವಾಗ ನಮಗೆ. ದಿಸ್ ಇಸ್ ದ ಟೈಮ್ ಫಾರ್ ಯು. ನೀವೆಲ್ಲರೂ ಎಷ್ಟು ಸ್ಮಾರ್ಟ್ ಆಗಿರ್ತೀರೋ ಅಷ್ಟು ಸ್ಮಾರ್ಟ್ ಆಗಿ ಅಂಕಗಳು ಬರುತ್ತೆ ಮಕ್ಕಳ. ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಹೈ ವೇಟೇಜ್ ಇರುವಂತಹ ಚಾಪ್ಟರ್, ಆಯ್ತಾ? ಹೆಚ್ಚು ಅಂಕ ಬರುವ ಚಾಪ್ಟರ್ಗಳ ಮೇಲೆ ಫೋಕಸ್ ಮಾಡಿ. ನನಗೆ ಗೊತ್ತಿರೋ ಹಾಗೆ ಫಿಸಿಕ್ಸ್ನಲ್ಲಿ ಲೈಟ್ ಅನ್ನೋ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್, ಹೌದಾ? ನೆಕ್ಸ್ಟ್ ಕೆಮಿಸ್ಟ್ರಿಗೆ ಬಂದರೆ ಕೆಮಿಕಲ್ ಕಾಂಪೌಂಡ್ಸ್ ಮತ್ತು ಕಾರ್ಬನ್ ಬಾಂಡಿಂಗ್, ಅದು ತುಂಬ ಇಂಪಾರ್ಟೆಂಟ್. ಬಯಾಲಜಿನಲ್ಲಿ ರಿಪ್ರೊಡಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಹೈ ವೇಟೇಜ್ ಚಾಪ್ಟರ್ಸ್ನ ಫಸ್ಟ್ ನೀವೆಲ್ಲರೂ ಏನು ಮಾಡ್ತೀರಾ, ಫೋಕಸ್ ಮಾಡ್ತೀರಾ. ಫಸ್ಟ್ ಹಿಂಗೆ ಇರಲಿ, ಆಯಿತಾ? ಪ್ರಿಯಾರಿಟೈಸ್ ದ ಹೈ ವೇಟೇಜ್ ಚಾಪ್ಟರ್. ಓಕೆ, ಯುಟಿಲೈಸ್ ಡ್ಯುಯಲ್ ಟ್ರ್ಯಾಕ್. ಏನಿದು ಡ್ಯುಯಲ್ ಟ್ರ್ಯಾಕ್ ಅಂದರೆ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಒಂದು ಸರಿ ಕಲಿತಿದ್ದು ಸ್ವಲ್ಪ ದಿನ ಬಿಟ್ವಿ ಅಂದರೆ ಮರ್ತೇ ಹೋಗ್ಬಿಡತ್ತೆ. ನೆನಪು ಯಾವಾಗಿರುತ್ತೆ ಹೇಳಿ? ಆ ಒಂದು KGF ಮೂವಿ ನೋಡ್ಕೊಂಬಂದ್ಮೇಲೆ ನಿಮ್ಮ ಫ್ರೆಂಡಿಗೆ ಹೇಳ್ತೀರಾ, ನೋಡೋ ಹಿಂಗಿತ್ತು, ಅಲ್ಲಿ ಇದಾಯಿತು ಅದಾಯಿತು ಅಂತ. ಅವಾಗ ಏನಿರುತ್ತೆ,
ನೀವು ನೋಡಿರುವಂತಹದ್ದು ನೆನಪಿರುತ್ತೆ. ಇನ್ನೊಂದು ಫ್ರೆಂಡ್ಗೆ ಹೇಳ್ತೀರಾ, ಮತ್ತೊಬ್ಬ ಫ್ರೆಂಡ್ಗೆ ಹೇಳ್ತೀರಾ. ಸೊ ಚಾಪ್ಟರ್ 2 ಚಾಪ್ಟರ್ 3 ಬರೋವರೆಗೂ 1 ಅನ್ನೋದು ನೆನಪಿರುತ್ತೆ. ಏನು ಗೊತ್ತಾ, ಏನಾಗಿತ್ತು ಅಂತ ರಿವೈಸ್ ಮಾಡಿದ್ರಿ. ರಿವಿಷನ್ ಅಂದ್ರೆ ಜಸ್ಟ್ ಬರಿಬೇಕು ಅಂತೇನಿಲ್ಲ, ಓದಿದ್ದನ್ನ ಒಂದ್ಸರಿ ತಿರುವು ಹಾಕಿದ್ರು ಅದನ್ನು ರಿವಿಷನ್ ಅಂತ ಕರಿತೀವಿ. ಸೊ ಹೈ ವೇಟೇಜ್ ಚಾಪ್ಟರ್ ಮೇಲೆ ಫೋಕಸ್ ಮಾಡೋದು ಅಷ್ಟೇ ಅಲ್ಲದೆ ಆಲ್ರೆಡಿ ಕಲ್ತಿದ್ದನ್ನ ರಿವೈಸ್ ಮಾಡಬೇಕು. ಪುನರಾವರ್ತನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಮಕ್ಕಳ, ಎಲ್ಲರೂ ಮಾಡಬೇಕಾಗಿರುವಂಥ ವಿಷಯ. ನೆಕ್ಸ್ಟ್ ಏನು ಗೊತ್ತಾ, ನೆಕ್ಸ್ಟ್ ಬಂದು ನಾನು ನಿಮಗೆ 3 ಫೇಸ್ ಸ್ಟಡಿ ಪ್ಲಾನ್ ಹೇಳ್ಕೊಡ್ತೀನಿ. ಓಕೆ, ಸೊ ಈ ಒಂದು 3 ಫೇಸ್ ಸ್ಟಡಿ ಪ್ಲಾನ್ನ ನೀವು ಫಾಲೋ ಮಾಡಿದ್ರಿ ಅಂದರೆ, ಈ 3 ಹಂತಗಳನ್ನ ನೀವು ಫಾಲೋ ಮಾಡ್ತಿದ್ದೀರಾ ಅಂದರೆ ಯಾರು ನಿಮ್ಮನ್ನ ತಡೆಯೋಕ್ಕಾಗೋದಿಲ್ಲ. ಯಾರೇನೇ ಹೇಳಿ 3 ಮಂತ್ಸ್ನಲ್ಲಿ ಅದು ಹೇಗೆ ಇದೊಂದು 3 ಫೇಸಸ್ ಇಟ್ಕೊಂಡು 90% ತೆಗಿತೀಯಾ, ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ, ನನ್ನ ಮಾತ್ರ ನಂಬಿ. ಬಿಕಾಸ್ ಆ ಒಂದು ನಂಬಿಕೆನೇ ನಿಮಗೆ 90 ಮಾರ್ಕ್ಸ್ ತಂದು ಕೊಡೋದು. ವಾಟ್ ಆರ್ ದಿಸ್ 3 ಫೇಸಸ್? ಓಕೆ, ಫಸ್ಟ್ ಏನು ನೀವು ಫೋಕಸ್ ಮಾಡಬೇಕಂದ್ರೆ, ಫಿನಿಶ್ ದ ಸಿಲೆಬಸ್, ಫೋಕಸ್ ಆನ್ ಬೇಸಿಕ್ಸ್. ಓಕೆ, ನಮ್ಮ ಪಠ್ಯ ಪುಸ್ತಕವನ್ನ ಓದೋದನ್ನ ಮುಗಿಸ್ಬೇಕು ಅಂಡ್ ದೆನ್ ನಿಮಗೆ ಬೇಸಿಕ್ ವಿಷಯಗಳ ಕಡೆ ಗಮನ ಕೊಡಿ. ಓಕೆ, ಏನು ಸರ್ ಬೇಸಿಕ್ಸ್ ಅಂದ್ರೆ, ನಮಗೆ ಗೊತ್ತು ಫಿಸಿಕ್ಸ್ ಆಗಿರಲಿ, ಮ್ಯಾಥ್ಸ್ ಆಗಿರಲಿ, ಇನ್ಫ್ಯಾಕ್ಟ್ ಕೆಮಿಸ್ಟ್ರಿಲೂ ಕೂಡ ನಮಗೆ ಕೆಲವೊಂದು ಮ್ಯಾಥ್ ಆಪರೇಷನ್ಸ್ ಬರುತ್ತೆ. ಆ ಬೇಸಿಕ್ ಮ್ಯಾಥ್ ಆಪರೇಷನ್ಸ್ ಬೇಕು. ಟ್ರಸ್ಟ್ ಮೀ, 10th ಅಲ್ಲಿದ್ದು ಇದೇನು ಸರ್ ಬೇಸಿಕ್ ಹೇಳ್ತಿದ್ರೆ ಅಂದರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮಕ್ಕಳ, ಆಯ್ತಾ? ಸೊ ಇಂಗ್ಲಿಷ್ ಬೇಸಿಕ್ ಮ್ಯಾಥ್ ಕ್ಯಾಲ್ಕುಲೇಷನ್ ಬಗ್ಗೆ ಗಮನ ಕೊಡಿ. ಬೇಸಿಕ್ಸ್ ಅಂದ್ರೆ ಪ್ರತಿಯೊಂದು ಚಾಪ್ಟರ್ನಲ್ಲೂ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವೆಶನ್ಸ್ ಇರುತ್ತೆ, ಹೌದಾ? ಹಾಟ್ಸ್ ಅಂತ ಕರಿತೀವಿ. ಅದನ್ನ ನೋಡೋಕ್ಕಿಂತ ಮುಂಚೆ ಆ ಬೇಸಿಕ್ಸ್, ಫಾರ್ ಎಕ್ಸಾಂಪಲ್ ಲೈಟ್ ಚಾಪ್ಟರ್ ಬಂತ ಅನ್ಕೊಳ್ಳಿ, ರೇ ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡೋದು, ಕಾನ್ಕೇವ್ ಮಿರರ್ ಅಂದ್ರೆ ಏನು, ಕಾನ್ವೆಕ್ಸ್ ಮಿರರ್ ಅಂದ್ರೆ ಏನು, ಬೇಸಿಕ್ ಕಲ್ತ್ಕೊಳ್ಳಿ, ಅಷ್ಟೇ ಸಾಕು. ಯಾಕೆ ಗೊತ್ತಾ, ನಿಮ್ಮ ಪೇಪರ್ ಯಾವ ರೀತಿ ಇರುತ್ತೆ ಅಂದ್ರೆ, ನೀವು 80% ಅಷ್ಟು ಕಲ್ತ್ಕೊಂಡ್ರು, ಕಲ್ತಿರೋದ್ರಿಂದ ಪೇಪರ್ ಮಾಡಿರಲ್ಲ. ಅವ್ರು ಪೇಪರ್ ಮಾಡೋದು ಎಲ್ಲಿಂದ ಅಂದ್ರೆ, ದೇ ವಿಲ್ ಮೇಕ್ ಇಟ್ ಇನ್ ದ ಅಪ್ಲಿಕೇಶನ್ ಲೆವೆಲ್. ನಮ್ಮ ಹ್ಯೂಮನ್ ಬ್ರೈನ್ ಅಂತದ್ದೇ ಮಕ್ಕಳ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಮಗ್ ಅಪ್ ಸ್ಟಫ್ ಬಟ್ ಇಟ್ ಅಪ್ಲೈ ಸ್ಟಫ್. ನೀವು ಕಲ್ತಿದ್ದನ್ನ ಅಪ್ಲೈ ಮಾಡೋದೇ ನಮ್ಮ ಹ್ಯೂಮನ್ ಬ್ರೈನ್, ಹೌದಾ? ಸೊ 3ನೇ ಫೇಸ್ ಏನಪ್ಪಾ ಅಂದ್ರೆ, ಪ್ರಾಕ್ಟೀಸ್ ಫುಲ್ ಪೇಪರ್ಸ್, ಎರರ್ಲೆಸ್ ರಿವಿಷನ್ ಮಾಡಬೇಕು, ಹೌದಾ? ಸಿ, ಎಕ್ಸಾಮ್ನಲ್ಲಿ ನಮಗೆ 3 ಗಂಟೆಗಳ ಕಾಲ ಪೇಪರ್ ಇರುತ್ತೆ. ಆ 3 ಗಂಟೆಗಳ ಕಾಲ ಪೇಪರ್ನ ಫಸ್ಟ್ ನೀವು ಮಾಕ್ ಟೆಸ್ಟ್ ತಗೊಂಡ್ರೆ ಅಲ್ವಾ ಅಲ್ಲಿ ಭಯ ಆಗದಿರ ಇರೋದು, ರೈಟ್? ನೀವು ಆ 3 ಗಂಟೆಯಲ್ಲಿ ಕಂಫರ್ಟ್ ಆಗಿ ಬರಿಬೇಕು ಅಂದ್ರೆ ಅದೇ ರೀತಿ ಇರುವಂತಹ ಸಿನಾರಿಯೋ ಇರಬೇಕು. ಆ ಒಂದು ಸೈಕಲ್ ರೇಸ್ ಮಾಡ್ತೀರಾ ಅಂದ್ರೆ ಪ್ರಾಕ್ಟೀಸ್ ಬಂದು ನೀವು ಬೋಟ್ನಲ್ಲಿ ಮಾಡಲ್ಲ ಅಥವಾ ಬೈಕ್ನಲ್ಲಿ ಮಾಡಲ್ಲ. ಫೈನಲ್ ಸೈಕಲ್ ರೇಸ್ ಇದೆ ಅಂದ್ರೆ ಪ್ರತಿದಿನ ನೀವು ಕಲಿಯೋದು ಸೈಕಲ್ನಲ್ಲೇ ಕಲಿತೀರಾ. ಅದೇ ರೀತಿ ಇಲ್ಲೂ ಆಗಿರಬೇಕು. ಫೈನಲ್ ಎಕ್ಸಾಮ್ಸ್ನಲ್ಲಿ ಬರುವಂತಹ ಸಿನಾರಿಯೋ ಕ್ರಿಯೇಟ್ ಮಾಡಿ. ಒಂದು PYQ ತಗೊಳ್ಳಿ, LBA ಕ್ವೆಶನ್ ಪೇಪರ್ ತಗೊಳ್ಳಿ, ಜಸ್ಟ್ ಟೇಕ್ ಎ ಕ್ವೆಶನ್ ಲೈಕ್ ಯುವರ್ ಬೋರ್ಡ್ ಪೇಪರ್. ಅಲ್ಲಿರುವಂತಹ ಪ್ಯಾಟ್ರನ್ನೇ ಕ್ರಿಯೇಟ್ ಮಾಡಿ, ಸಿನಾರಿಯೋ ಕ್ರಿಯೇಟ್ ಮಾಡಿ. ಯಾವ ಫೋನು ಬೇಡ, ಯು ಹ್ಯಾವ್ ಟು ಕೀಪ್ ದ ಫೋನ್ ಅವೇ, ಟೇಕ್ ದಟ್ ಮಾಕ್ ಟೆಸ್ಟ್. ಈ ಮಾಕ್ ಟೆಸ್ಟ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ, ಟ್ರಸ್ಟ್ ಮೀ ಮಕ್ಕಳ, ತುಂಬಾ 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 ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ನಮಗೆ ಗೊತ್ತಿದೆ ಇದು ಡಿಸೆಂಬರ್ ಅಂತ, ದಿಸ್ ಇಸ್ ದ ಟೈಮ್ ಫಾರ್ ಕಮ್ ಬ್ಯಾಕ್. ಇವಾಗ ಅಥವಾ ಯಾವಾಗ್ಲೂ ಇಲ್ಲ, ನೌ ಆರ್ ನೆವರ್ ಸಿನಾರಿಯೋ, ಡೂ ಆರ್ ಡೈ ಸಿನಾರಿಯೋ, ಮಾಡು ಇಲ್ಲವೇ ಮಡಿ ಸಿನಾರಿಯೋ. ಓಕೆ, 35 ಮಾರ್ಕ್ಸ್ ಯಾರಿಗೆ ಬೇಕಪ್ಪ? ನೀನು ತಗೊಳ್ತೀಯಾ, ನಾನು ತಗೊಳ್ತೀನಿ. ಯಾರು ಓದ್ದಾರ ಅವಾಗವಾಗ ಕಾಲೇಜ್ಗೆ ಹೋಗಿರೋನು, ಸ್ಕೂಲ್ಗೆ ಹೋಗಿರೋನು ತೆಗಿತಾನೆ. ನೀನು 35 ಮಾರ್ಕ್ಸ್ ತೆಗೆದ್ರೆ ವಾಟ್ಸ್ ದ ಡಿಫ್ರೆನ್ಸ್? ನಾನು ಮತ್ತೊಂದ್ಸರಿ ಪ್ರಮಾಣ ಮಾಡ್ತಿದ್ದೀನಿ, ಎಲ್ಲರೂ ಮೋರ್ ದ್ಯಾನ್ 90% ಮಾರ್ಕ್ಸ್ ತೆಗಿಯೋಕೆ ಚಾನ್ಸ್ ಇದೆ ಇವತ್ತಿಂದ ಓದಿದ್ರು, ಹೌದಾ? ಸೊ ನೀವು ಒಂದು ಪಟ್ಟಿ ಮಾಡ್ಕೊಳ್ಳಿ, ಯಾವ್ದು ಆಗಿದೆ, ಯಾವ್ದು ಅರ್ಧ ಆಗಿದೆ, ಯಾವ್ದನ್ನ ಎಲ್ಲಿ ಟಚ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಓಕೆ, ಸೊ ಡಿಸೆಂಬರ್ ಕಂಬ್ಯಾಕ್ನಲ್ಲಿ ಏನ್ ಮಾಡ್ತೀರಾ ಗೊತ್ತಾ? ಜನವರಿ 15ನೇ ತಾರೀಕೊಳಗೆ ಏನೆಲ್ಲ ಕಲಿಕೆ ಇದೆಯೋ, ಏನೆಲ್ಲ ಕಲಿಯೋದಿದೆಯೋ ಎಲ್ಲದನ್ನು ಮುಗಿಸ್ತೀರಾ. ಅಂಡ್ ದೆನ್ 45 ನಿಮಿಷ ಕಲಿತ್ರೆ 15 ನಿಮಿಷನ ಮರುಮಾಪನ ಮಾಡ್ತೀರಾ. ಓಕೆ, ವಾಟ್ ಯು ವಿಲ್ ಡೂ, ಯು ವಿಲ್ ಬಿ ಮರು ಅಭ್ಯಾಸ, ಹೌದಾ? ಸಿ, ಹೇಗೆ ಆ ಮೂವಿನಲ್ಲಿ ನೋಡಿದ್ದನ್ನ ಹೇಳಿದ್ರೆ ತುಂಬಾ ಪರ್ಫೆಕ್ಟ್ ಆಗಿ ತಲೆಯಲ್ಲಿ ಇರುತ್ತಲ್ಲ, ಹಾಗೆ ಇಲ್ಲೂ ಕೂಡ. ಸಿ, ರಿವಿಷನ್ ಯಾವಾಗ ಮಾಡಬೇಕು ಅಂದ್ರೆ ಇಟ್ಸ್ ಅಪ್ ಟು ಯು. ಓದಿದ ನಂತರ 20 ನಿಮಿಷ ಬಿಟ್ಟು ಮಾಡಬೇಕು. ಓದಿದ ತಕ್ಷಣ ಮಾಡಿದ್ರೆ ಏನು ಯೂಸ್ ಇಲ್ಲ. ಓದ್ತಿರಲ್ಲ, ಹ್ಯಾವ್ 20 ಮಿನಿಟ್ಸ್ ಬ್ರೇಕ್. ಓದಿದ 20 ನಿಮಿಷದ ನಂತರ ನೀವು ಯೋಚನೆ ಮಾಡಿ, ಏನು ಓದ್ದೆ, ಒಂದು ಚಿಕ್ಕದಾಗಿ ಶಾರ್ಟ್ ನೋಟ್ಸ್ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ಲೈಟ್ ಅಂದ್ರೆ, ಸೊ ಬೆಳಕಿನ ಕಿರಣಗಳು, ಇಟ್ ಹ್ಯಾಸ್ ಅನ್ ಆರಿಜಿನ್, ಸ್ಟ್ರೈಟ್ ಆಗಿ ಹೋಗುತ್ತೆ, ಪ್ಯಾರಲಲ್ ಆಗಿ ಹೋಗುತ್ತೆ, ವಿ ಕಾಲ್ ದಟ್ ರೇಸ್, ಆಯ್ತಾ? ಸೊ 20 ನಿಮಿಷದ ನಂತರ ಮಾಡಿದ್ರೆ ನಿಮ್ಮ ಬ್ರೈನಿಗೆ ಸ್ವಲ್ಪ ಕೆಲಸ ಕೊಟ್ಟಂಗಾಗುತ್ತೆ, ನಿಮ್ಮ ತಲೆಗೆ ಸ್ವಲ್ಪ ಕೆಲಸ ಕೊಟ್ಟಂಗಾಗುತ್ತೆ.
ಸೊ ಇಟ್ ಕ್ರಿಯೇಟ್ಸ್ ದಿ ಎಕ್ಸಾಮ್ ಸಿನಾರಿಯೋ. ಸೊ ಇವಾಗ ಒಂದು ಪೊಯಮ್ ಹೇಳಿ ಮತ್ತೆ ಹೇಳು ಅಂದ್ರೆ ಆ ಸೌಂಡ್ನಲ್ಲೇ ಹೇಳ್ಬಿಡ್ತೀರಾ. ಬಟ್ ಮಿನಿಮಮ್ 20 ಮಿನಿಟ್ಸ್ ಗ್ಯಾಪ್ ಕೊಟ್ಟು ಆಫ್ಟರ್ 45 ಮಿನಿಟ್ಸ್ ಯು ಹ್ಯಾವ್ ಟು ಡೂ ಅ 15 ಮಿನಿಟ್ಸ್ ರಿವಿಷನ್. ರಿವಿಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಎಷ್ಟು ಕಲಿಕೆ ಇಂಪಾರ್ಟೆಂಟು, ರಿವಿಷನ್ ಅನ್ನೋದು ಅದಕ್ಕಿಂತ ಇಂಪಾರ್ಟೆಂಟ್. ಓಕೆ, ಸೊ ಯಾವಾಗ ನೀವು ಹೊಸದನ್ನು ಕಲಿಯೋದು ಮುಗಿಸ್ತೀರಾ, ಡಿಸೆಂಬರ್ನಿಂದ ಜಾನ್ವರಿ 15ನೇ ತಾರೀಕಿನೊಳಗೆ ಏನೆಲ್ಲ ಕಲಿಯೋದಿರುತ್ತೋ ಅಷ್ಟಲ್ಲೇ ಮುಗಿಸ್ಬೇಕು. ಅದಕ್ಕಿಂತ ಹೆಚ್ಚು ಸಮಯ ತಗೋಬೇಡಿ. ಓಕೆ, ಹೈ ಇಂಪ್ಯಾಕ್ಟ್ ಸ್ಟ್ರಾಟಜೀಸ್ ಏನಪ್ಪಾ ಅಂದರೆ ಫೋಕಸ್ ಆನ್ ಹೈ ವೇಟೇಜ್ ಚಾಪ್ಟರ್ಸ್. ಓಕೆ, ಹೆಚ್ಚು ಅಂಕ ಬರುವ ಅಧ್ಯಾಯಗಳ ಮೇಲೆ ಗಮನ ಕೊಡಿ. ಕಲಿತ ತಕ್ಷಣ 45 ಮಿನಿಟ್ಸ್ ಆಗಿ 20 ಮಿನಿಟ್ಸ್ ಬ್ರೇಕ್ ಆದಮೇಲೆ ನೀವೇ ಕ್ವೆಶನ್ಸ್ ಹಾಕ್ಕೊಳ್ಳಿ, ಆಯ್ತಾ? ಸೊ ವೆನ್ ಯು ಪುಟ್ ಕ್ವೆಶನ್ಸ್ ಯು ವಿಲ್ ಥಿಂಕ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ಬೇರೆ ರೀತಿ ಯೋಚನೆ ಮಾಡಿ, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತೀರಾ. ಟ್ರಸ್ಟ್ ಮೀ, ಇದು ನಿಮ್ಮ ಬ್ರೈನಿಗೆ ಯಾವ ರೀತಿ ಎಕ್ಸಸೈಸ್ ಕೊಡುತ್ತೆ ಅಂದರೆ ಇಟ್ ರಿಯಲಿ ಕ್ರಿಯೇಟ್ಸ್ ದೋಸ್ ನರ್ವ್ಸ್, ಕನೆಕ್ಟ್ಸ್ ದೋಸ್ ನರ್ವ್ಸ್ ಆ್ಯಂಡ್ ಮೇಕ್ ಯು ಸ್ಟ್ರಾಂಗರ್ ಇನ್ ದ ಕಾನ್ಸೆಪ್ಟ್, ಆಯ್ತಾ? ನೆಕ್ಸ್ಟ್ ಮಕ್ಕಳ, ನೆಕ್ಸ್ಟ್ ಬಂದು ಜಾನ್ವರಿಯಿಂದ ನಾನು ಏನು ಮಾಡಬೇಕು ಸರ್? ಜಾನ್ವರಿ ವೀಕ್ಲಿ ಸ್ಕೆಡ್ಯೂಲ್. ನಿಮಗೆ ನಾನು ಒಂದು ರಫ್ ಸ್ಕೆಡ್ಯೂಲ್ ಕೊಡ್ತೀನಿ. ಮಂಡೇ ಟು ಥರ್ಸ್ಡೇ ಏನು ಮಾಡ್ತೀರಾ, ಫ್ರೈಡೇ ಸ್ಯಾಟರ್ಡೇ ಏನು ಮಾಡ್ತೀರಾ, ಸಂಡೇ ಏನು ಮಾಡ್ತೀರಾ. ಈಗ ಸದ್ಯಕ್ಕೆ ಯಾವ ಮೂವೀಸು ಬೇಡ, ಎಕ್ಸಾಮ್ ಆಗೋವರೆಗೂ, ಮಾರ್ಚ್ ಎಂಡಿಂಗ್ವರೆಗೂ, ಏಪ್ರಿಲ್ ಮಧ್ಯದವರೆಗೂ ಸ್ವಲ್ಪ ಫೋಕಸ್ ಮಾಡಿದ್ರೆ ನೀವು ಮಾಡ್ತಿರುವಂತಹ ಸ್ಯಾಕ್ರಿಫೈಸ್ ಓಕೆ ನಿಮ್ಮನ್ನ ತುಂಬ ಮೇಲ್ತಾ ಇರುತ್ತೆ. ನನ್ನ ಪ್ರಕಾರ ನೀವೇನು ಮಾಡಬೇಕು ಅಂದರೆ ಮಂಡೆಯಿಂದ ಥರ್ಸ್ಡೇನಲ್ಲಿ ಫೋಕಸ್ ಆನ್ 2 ಸಬ್ಜೆಕ್ಟ್ಸ್ ಪರ್ ಡೇ, ಆಯಿತಾ? ಸೊ ಪರವಾಗಿಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ 3 ಸಬ್ಜೆಕ್ಟ್ಗಳ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮ್ಯಾಥ್ಸ್ ಅಂತಾನೆ ತಗೊಳ್ಳಿ, ಆಯಿತಾ? ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸು ಕೆಲವು ಲ್ಯಾಂಗ್ವೇಜಸ್ ಇರುತ್ತೆ, ಹೌದಾ? ಸೋಷಿಯಲ್ಲು ಕೆಲವು ಲ್ಯಾಂಗ್ವೇಜಸ್. ನಾವಂತೂ ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ, ಸೋಷಿಯಲ್ನ ಕೂಡ ನಿಮಗೆ ತಂದು ಕೊಟ್ಟಿದ್ದೀವಿ. ನೋಡಿ, ಅಭ್ಯಾಸ ಮಾಡಬೇಕು, ತಪ್ಪದೆ ಮಾಡಬೇಕು, ಆಯಿತಾ? ಫ್ರೈಡೇ ಸ್ಯಾಟರ್ಡೇ ಏನು ಮಾಡ್ತೀರಾ ಅಂದರೆ 1 ಅವರ್ ಟೆಸ್ಟ್ ಆನ್ ಸ್ಪೆಸಿಫಿಕ್ ಟಾಪಿಕ್ ವೈಸ್ ಮೇಲೆ ಡಿಫ್ರೆಂಟ್ ಕ್ವೆಶನ್ ಮೇಲೆ ನೀವು ಟೆಸ್ಟ್ ತಗೊಳ್ತೀರಾ. ಸಂಡೇ ಬಂದು ಸ್ಪೆಷಲ್ ಡೇ ಆಗಿರುತ್ತೆ ಮಕ್ಕಳ. ಸಂಡೇ ನೀವು 3 ಅವರ್ಸ್ ಕಂಪ್ಲೀಟ್ ಪೂರ್ಣ ಪ್ರಶ್ನೆ ಪತ್ರಿಕೆಯ ಟೆಸ್ಟ್ ತಗೊಳ್ತೀರಾ. ಓಕೆ, ಪೂರ್ಣ ಪ್ರಶ್ನೆ ಪತ್ರಿಕೆಯ ಟೆಸ್ಟ್ ಅನ್ನು ಸಂಡೇ ಭಾನುವಾರ ತಗೊಳ್ತೀರಾ. ಯಾರ ಮಾತು ಕೇಳಬೇಡಿ, ಸಾಕಷ್ಟು. ಓಕೆ, ಬೆಳಗ್ಗೆ ಒಂದು, ಸಂಜೆ ಒಂದು, ಇನ್ ಮಧ್ಯ ಏನು ಬೇಡ, ಯಾವ ಬ್ರೇಕು ಬೇಡ, ಏನು ಬೇಡ, ಆಯ್ತಾ? ಓದೋದು ಸ್ವಲ್ಪ ಕಡಿಮೆ ಮಾಡಿ, ಟೆಸ್ಟ್ ಅನ್ನೋದನ್ನ ಸಂಡೇ ತಗೋಬೇಕಾಗತ್ತೆ, ಆಯ್ತಾ? ಫಾಲೋ ಮಾಡಿ ಮಕ್ಕಳ. ಇದು ನೆಕ್ಸ್ಟ್ ಬಂದು ಎಕ್ಸಾಮ್ ಮೋಡ್. ಓಕೆ, ದಿಸ್ ಇಸ್ ದ ಫೈನಲ್ ಸ್ಟೆಪ್. ಎಕ್ಸಾಮ್ ಮೋಡ್ಗೆ ತಯಾರಾಗ್ತೀರಾ. ನೋ ನ್ಯೂ ಬಿಗ್ ಚಾಪ್ಟರ್ಸ್. ಗೊತ್ತು, ಕೆಲವೊಂದು ಕಠಿಣವಾದ ಸಬ್ಜೆಕ್ಟ್ಸ್ ಇರುತ್ತೆ, ಕೆಲವೊಂದು ಕಠಿಣವಾದ ಚಾಪ್ಟರ್ಸ್ ಇರುತ್ತೆ. ಜಾನ್ವರಿ 15ರ ನಂತರ ಯಾವುದೇ ಒಂದು ಡಿಫಿಕಲ್ಟ್ ಸಬ್ಜೆಕ್ಟು, ಕಠಿಣವಾದ ಸಬ್ಜೆಕ್ಟ್ನ ಯಾವುದೇ ಕಾರಣಕ್ಕೂ ತಗೋಬಿಡಿ, ಮುಟ್ಟಕ್ಕೆ ಹೋಗ್ಬಿಡಿ. ಹೊಸದು ಕಲ್ತಿರೋದನ್ನ ನೀವು ಕಲ್ತಿರೋ 80% ಮೋರ್ ದ್ಯಾನ್ ಎನಫ್ ಇರುತ್ತೆ ಮಕ್ಕಳ. ಆ 1 ಶಾಟ್ಸ್ ಆಗಿರ್ಬೋದು, PYQ ಸಾಲ್ವ್ ಆಗಿರಬಹುದು, ಪ್ರತಿಯೊಂದು ಚಾಪ್ಟರ್ ಮೇಲೆ ಮಾಡಿರುವಂತಹ ಕ್ವೆಶನ್ಸ್ ಆಗಿರ್ಬೋದು, ನಮ್ಮದೇ ಆದಂತಹ ಕರ್ನಾಟಕ ಚಾನೆಲ್ನಲ್ಲಿದೆ. ಫಾಲೋ ಮಾಡೋದನ್ನ ಯಾರೂ ಮರಿಬಾರ್ದು, ಆಯ್ತಾ? ಯು ಹ್ಯಾವ್ ಟು ಫಾಲೋ ಆಲ್ ದಿ ವಿಡಿಯೋಸ್. ನಾವು ಕೊಟ್ಟಿರುವಂತಹ ವಿಡಿಯೋಸ್ನ ಕೇಳಿ ಮಕ್ಕಳ. 2X ಯಾರು ಕೇಳಬಾರ್ದು. ಯಾಕೆ ಗೊತ್ತಾ? 2X ಎಕ್ಸಾಮ್ ಬರಿತೀವ, 2X ಮಗು ಇದ್ದಾಗಲಿಂದ ಕೇಳಿ ಅಭ್ಯಾಸ ಇದೆಯಾ? ಇಲ್ಲ. ಸೊ 2X ವಿಲ್ ನಾಟ್ ಹೆಲ್ಪ್. 1X ಎಷ್ಟಾಗುತ್ತೋ ಅಷ್ಟು ಕಲೀರಿ, ಬೇಸಿಕ್ ಆಗಿ ಪ್ರಾಪರ್ ಆಗಿ ಕಲೀರಿ, ಆಯ್ತಾ? ಟೈಮರ್ ಹಾಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಬೇಕು. ಟೈಮರ್ ಯಾಕೆ ಸರ್? ಬಿಕಾಸ್ ಆ ಒಂದು ಎಕ್ಸಾಮ್ ಸಿಮ್ಯುಲೇಷನ್ ಆಗಬೇಕಲ್ಲ, ರಿಯಲ್ ಎಕ್ಸಾಮ್ ಹಾಲ್ನಲ್ಲಿ ಏನು ನಡೀತಿದೆ ಅನ್ನೋದೇ ನಿಮ್ಗೆ ಗೊತ್ತಾಗಬೇಕಲ್ಲ. ಸೊ ಟೈಮರ್ ಸಮೇತ ಭಾನುವಾರ ನೀವೇನು ಮಾಡ್ತೀರಾ? ಸಾಲ್ವ್ ಮಾಡ್ತೀರಾ. ಫೈನಲಿ ವೇಗ ಮತ್ತು ನಿಖರತೆ, ಸ್ಪೀಡ್ ಆ್ಯಂಡ್ ಅಕ್ಯುರಸಿ ಮೇಲೆ ತುಂಬ ಫೋಕಸ್ ಮಾಡಬೇಕು, ಆಯಿತಾ? ಸ್ಪೀಡಾಗಿ ಬರೀತೀರಾ, ರಾಂಗ್ ಆನ್ಸರ್ ಬಂತು. ಅಕ್ಯುರೇಟಾಗಿ ಬರೀತೀರಾ, 10 ನಿಮಿಷದ ಪ್ರಾಬ್ಲಮ್ಗೆ ಅರ್ಧ ಗಂಟೆ ತೊಗೊಂಡೆ. ಇರೋ 3 ಅವರ್ನಲ್ಲಿ ಅರ್ಧ ಗಂಟೆ 5 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಕೂಡ ಆಗೋದಿಲ್ಲ. ಸೊ ಸ್ಪೀಡ್ ಆ್ಯಂಡ್ ಅಕ್ಯುರಸಿ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ನಲ್ಲಿ ಯಾವುದಾದ್ರೂ ಬಂದಿಲ್ಲ ಅಂದರೆ ಫಾರ್ಮುಲಾ ಬರೆದು ಯು ಕ್ಯಾನ್ ಲೀವ್ ಇಟ್. ಓಕೆ, ಸೊ ಫೈನಲ್ ಆಗಿ ಏನು ಗೊತ್ತಾ? ಮೈಂಡ್ ಸೆಟ್ ಮ್ಯಾಟರ್ಸ್. ಇಟ್ಸ್ ಆಲ್ ಅಪ್ ಟು ಯು. ಎಲ್ಲ ಶ್ರಮ ಪಟ್ಟಿದ್ದೀರಾ, ಏನೆಲ್ಲ ಮಾಡಬೇಕಿತ್ತೋ ಎಲ್ಲ ಅದನ್ನು ಸಾಧಿಸಿದ್ದೀರಾ. ಫೈನಲ್ ಆಗಿ ಇಟ್ಸ್ ಯುವರ್ ಮೈಂಡ್ ಸೆಟ್. ಬಿಲೀವ್ ಇನ್ ಯುವರ್ ಸೆಲ್ಫ್ ಮಕ್ಕಳ. ನೀವು ನಿಮ್ಮನ್ನ ನೀವೇ ನಂಬಬೇಕು. ಬಿಕಾಸ್ ಕಟ್ಟಿರೋ ಕನಸುಗಳು ನೀವು ಕಟ್ಟಿರೋದು, ಬೇರೆ ಯಾರ್ದೋ ಕನಸನ್ನು ನನಸು ಮಾಡ್ತಿಲ್ಲ. ನಿಮ್ಮ ಕನಸುಗಳ ಬಗ್ಗೆ, ನಿಮ್ಮ ಗುರಿ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ, ನೀವು ವರ್ಕ್ ಮಾಡ್ತಿದ್ದೀರಾ. ಸೊ ಬಿಲೀವ್ ಯುವರ್ ಸೆಲ್ಫ್, ಫರ್ಗೆಟ್ ಪಾಸ್ಟ್ ಮಾರ್ಕ್ಸ್.
ಹಿಂದಿನ ಅಂಕಗಳು ಟ್ರಸ್ಟ್ ಮೀ ಡಸ್ ನಾಟ್ ಡಿಸೈಡ್ ಯುವರ್ ಫ್ಯೂಚರ್. ಪ್ರಿಪರೇಟರಿ ಲಿಸ್ಟ್ ಬಂದಿತ್ತು, ಟೆಸ್ಟ್ ಲಿಸ್ಟ್ ಬಂದಿತ್ತು, ನೋ, ಇಟ್ ಡಸ್ ನಾಟ್ ಹ್ಯಾಪನ್. ಇಟ್ಸ್ ಓನ್ಲಿ ಮ್ಯಾಟರ್ಸ್ ನೀವು ಎಷ್ಟು ನಿಷ್ಠೆಯಿಂದ ಈ 90 ದಿನಗಳಲ್ಲಿ ಧೈರ್ಯ ಮತ್ತು ಸ್ಥೈರ್ಯ ತಗೊಂಡು ಬೆಳೀತಿದ್ದೀರಾ. ಆ ಕನ್ಸಿಸ್ಟೆನ್ಸಿ ಅನ್ನೋದು ಈ 90 ದಿನಗಳಲ್ಲಿದ್ರೆ ಟ್ರಸ್ಟ್ ಮೀ ನಿಮ್ಮನ್ನ ಯಾರು ಸ್ಟಾಪ್ ಮಾಡಕ್ ಆಗೋದಿಲ್ಲ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಹೇಳಿರುವಂತಹ PYQs ತಪ್ಪದೆ ಎಲ್ಲರೂ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಇದನ್ನು ಹೇಳ್ತಾ ನಿಮ್ಮ 90 ದಿನಗಳ ಸ್ಟ್ರಾಟಜಿ January 15ನೇ ತಾರೀಕುವರೆಗೂ ನಿಮ್ಗೆ ಏನಿರಬೇಕು, ಕಂಪ್ಲೀಟ್ ಲರ್ನಿಂಗ್ ಆಫ್ ನ್ಯೂ ಥಿಂಗ್ಸ್. ಏನೆಲ್ಲ ಬಿಟ್ಟು ಹೋಗಿದೆಯಲ್ಲ ಅದನ್ನು ತಗೋಬೇಕು. January 15ರ ನಂತರ ಯಾವುದು ಹೊಸದನ್ನ ನೀವು ಕಲಿಬಾರ್ದು, ಕಲ್ತಿದ್ದನ್ನ ಅಭ್ಯಾಸ ಮಾಡಬೇಕು. ಆ 3 phases ಆಫ್ ಲರ್ನಿಂಗ್ ನೋಡ್ಕೊಳ್ಳಿ. ಮಂಡೇ ಟು ಥರ್ಸ್ಡೇ ಕಲಿಕೆ, ಫ್ರೈಡೇ ಸ್ಯಾಟರ್ಡೇ ಟೆಸ್ಟ್, ಸಂಡೇ 3 hours ಟೆಸ್ಟ್. ಇದನ್ನ ಯೋಚನೆ ಮಾಡಿ ಟೈಮ್ನ ನೀವೇ ಸೆಟ್ ಮಾಡ್ಕೋಬೇಕು. ನನಗೊತ್ತು ಸ್ಕೂಲ್ಗೆ ಹೋಗೋದು ಸ್ವಲ್ಪ ನಿಲ್ಸಿರ್ತೀರಾ, ಇವಾಗ ಎಕ್ಸಾಮ್ ಹತ್ತತ್ರ ಬರ್ತಿದೆ. ಸೊ ಆ ಟೈಮ್ನ ವೇಸ್ಟ್ ಮಾಡಬೇಡಿ. ಎಲ್ಲರೂ 90% ಮಾರ್ಕ್ಸ್ 100% ಸ್ಕೋರ್ ಮಾಡ್ತೀರಾ. ಹೇಗೆ 80%, ಶೇಕಡ 80% ಓದಿದ್ರೆ ಹೇಗೆ 90% ಬರುತ್ತೆ ಅಂದರೆ, ಡೈರೆಕ್ಟ್ 80% ಮಾರ್ಕ್ಸ್ ಇರಲ್ಲ, ಅಪ್ಲಿಕೇಶನ್ ಇರುತ್ತೆ. ನಮ್ಮ ಹ್ಯೂಮನ್ ಬ್ರೈನ್ ಹೇಗಿರುತ್ತೆ ಅಂದರೆ ಅಪ್ಲಿಕೇಶನ್ ಸ್ಪೆಷಲಿಸ್ಟ್, ಆಯ್ತಾ? ಸೊ ನೀವು ಕಲ್ತಿದ್ದನ್ನ ಯು ಕ್ಯಾನ್ ಅಪ್ಲೈ. ಇನ್ಫ್ಯಾಕ್ಟ್ ಯಾರಿಗೆ ಗೊತ್ತು, 95 ಮಾರ್ಕ್ಸ್ ಬಂದರೂ ಬರುತ್ತೆ. ಇಟ್ ಈಸ್ ಪಾಸಿಬಲ್ ಇವತ್ತಿಂದ ಮಾಡಿದ್ರೆ. ಸೊ ನೀವೇನ್ ಮಾಡ್ತೀರಾ ಗೊತ್ತಾ, ನೀವು ಮಾಡಿರುವಂತಹ ಶಪಥ ನೆನಪಿರ್ಬೇಕು ಅಂದ್ರೆ ಐ ವಿಲ್ ಸ್ಟಾರ್ಟ್ ಟುಡೇ, ಸ್ಟಾರ್ಟೆಡ್ ಟುಡೇ ಅಂತ ಕಮೆಂಟ್ ಮಾಡಬೇಕು. ಕಮೆಂಟ್ ಸೆಕ್ಷನ್ ನಲ್ಲಿ ಸ್ಟಾರ್ಟೆಡ್ ಟುಡೇ ಅಂದ್ರೆ ನೀವು ಈ ವಿಡಿಯೋ ನೋಡ್ದಾಗ್ಲಿಲ್ಲ, ಕಮೆಂಟ್ ನೋಡ್ದಾಗ್ಲೆಲ್ಲ ನೆನಪು ಬರುತ್ತೆ, ಯು ಹ್ಯಾವ್ ಟು ಸ್ಟಾರ್ಟ್. ಡಿವಿಯೇಟ್ ಆಗಿದ್ದೀರಾ ಅಂದ್ರೆ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ನಮ್ಮ ಸ್ಟ್ರಾಟಜಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್. ನೀವೆಲ್ಲರೂ ಮಾಡ್ತೀರಾ, ನಿಮ್ಮೆಲ್ಲರ ಕೈಯಲ್ಲೂ ಆಗತ್ತೆ. ಸೊ ಸಿ ಯು ಆಲ್. ನಾವು ಮತ್ತೆ ಬರ್ತಾ ಇರ್ತೀವಿ, ಬಹಳಷ್ಟು ಸೀರೀಸ್ ತರ್ತಾ ಇರ್ತೀವಿ. ಜಸ್ಟ್ ಕೀಪ್ ಎಕ್ಸ್ಪ್ಲೋರಿಂಗ್ ಅವರ್ ಚಾನೆಲ್. ನೀವೆಲ್ಲರೂ ಸಾಧಿಸ್ತೀರಾ. ಟೇಕ್ ಕೇರ್ ಮತ್ತು ಬಾಯ್.